ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಮನುಷ್ಯನ ಸ್ವಭಾವ ಸಾವಿರಾರು ವರ್ಷಗಳ ಫಲ. ಯಾರು ಆ ನೈತಿಕತೆಯ ಚಲುವನ್ನ ಹೆಚ್ಚಿಸುವರೋ ಅವರೇ ಮಹಾತ್ಮರು ಅಂತ ಹೇಳ್ತಾ ಎಂದಿನಂತೆ ಕಾರ್ಯಕ್ರಮಕ್ಕೆ ಯಾರನ್ನ ಸ್ವಾಗತಿಸಬೇಕು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಇವತ್ತು ಗುರುವಾರ, ಗುರುಗಳಾದ ನೀವು ಯಾವ ವಿಶೇಷ ಮಾಹಿತಿಯನ್ನ ನಮ್ಮ ಮುಂದೆ ಇಡ್ತೀರಾ ಅಂತ ನಾವೆಲ್ಲರೂ ಎಂದಿನಂತೆ ಕಾತರರಾಗಿ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸುದಿನ, ಸಂತೋಷ ಪಡಬೇಕಾದ ದಿನ. ಯಾತಕ್ಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕಷ್ಟ ಯಾವತ್ತಾದ್ರೂ ಪರಿಹಾರ ಸಿಗತ್ತಾ ಅಂದ್ರೆ ಒಂದಲ್ಲ ಒಂದು ದಿವಸ ಗಾಳಿ ಬಂದಾಗ ದೂರ್ಕೊಂಡಾಗೆ, ಒಂದಲ್ಲ ಒಂದು ಹಬ್ಬ ಬಂದಾಗ ಆ ಹಬ್ಬದಲ್ಲಿ ಏನಾದ್ರೂ ಗಾಳಿ ಬಂದಾಗ ದೂರ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಹಬ್ಬಾಡ ರಿಲೀಫ್ ಅಲ್ವಾ. ಸಡನ್ ಆಗಿ ನೋಡಿ, ಯಾವುದೇ ನೀರಿಲ್ಲ, ಹುಡುಕಾಡ್ತಿರ್ತೀರ, ಹಬ್ಬಾಡ ಅಂದಾಗ ಒಂದ್ ಸ್ವಲ್ಪ ನೀರು ಸಿಕ್ಕಿದ್ರೆ ಬಾಯಿ ಒದ್ದೆ ಮಾಡ್ಕೊಳ್ಳೋಷ್ಟು ಮಾತ್ರ ನೀರು ಸಿಕ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಹಬ್ಬ ಅಂದ್ರೆ ನೀರಿನ ಹಬ್ಬ. ಅಂದ್ರೆ ಏನಪ್ಪಾ ಇದು ನೀರಿನ ಹಬ್ಬ ಅನ್ಕೊಂಡ್ರ, ನೀರು ತುಂಬಾ ಹಬ್ಬ ಅಲ್ವೇನ್ರಿ. ಹಬ್ಬ ಬಂದ ಹತ್ತಿರಕ್ಕೆ ನರಕ ಚತುರ್ದಶಿ, ದೀಪಾವಳಿ, ಅಮಾವಾಸ್ಯೆ ಪೂಜೆ ಎಲ್ಲವೂ ನಿತ್ಯ ಕಲ್ಯಾಣ. ನಾಳೆ ದಿವಸ ನೀವು ಮಾಡ್ಕೊಳಕ್ಕೆ ಇವತ್ತೇ ನೀರಿನಲ್ಲಿ ಮಡಿಯಾಗಿ ನೀರು ತುಂಬಾ ಹಬ್ಬ. ಅದಕ್ಕೆ ಹೆಣ್ಮಕ್ಳೆಲ್ಲ ಇವಾಗ ದಿವಸದ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಬಹಳ ಸಂತೋಷ. ಸ್ನಾನಗೆಲ್ಲ ಮುಗಿಸ್ಕೊಂಡು ಒದ್ದೆ ಬಟ್ಟೆ ಕಟ್ಕೊಂಡು ನೀರನ್ನ ಚೆನ್ನಾಗಿ ತುಂಬಿಸಿರ್ತಕ್ಕಂಥದ್ದು. ಏನಪ್ಪಾ ದಿನನಿತ್ಯ ನೀರು ತುಂಬಿಸ್ತಾ ಇದೀವಿ, ಆಟೋಮೆಟಿಕ್ ಎಲ್ಲ ಹಾಕ್ಸ್ಕೊಂಡಿದೀವಿ ಅಂತೀರಾ. ಆಟೋಮೆಟಿಕ್ ಹಾಕ್ಸ್ಕೊಳ್ಳೋದು ಬೇರೆ, ನೀರು ತುಂಬ ಹಬ್ಬ ಬೇರೆ. ಯಾತಕ್ಕೆ ನೀರು ತುಂಬ ಹಬ್ಬ ಅಂದ್ರೆ, ದೇವರ ಮನೆಯಲ್ಲಿ ನಾವು ನೀರು ತುಂಬಿ ಹಬ್ಬ ಇಟ್ಟಾಗ ಆ ದೇವರುಗಳಿಗೆಲ್ಲ ತೊಳೆದು ಪರಿಪೂರ್ಣ ಅರಿಶಿನ ಕುಂಕುಮ ಎಲ್ಲ ಗಂಧ ಅಕ್ಷತೆ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡು ಆ ದೀಪವನ್ನು ಇಟ್ಟಾಗ ಎಷ್ಟು ಚೆನ್ನಾಗಿರ್ತಾಳೆ ಆ ದೇವರು. ಅಂದ್ರೆ ಹಬ್ಬದಲ್ಲಿ ಮಾತ್ರ ದೇವರು ತೊಳ್ಕೊಳ್ಳೋದು ಅಂದಲ್ಲ, ಬಹಳ ಜನ ದೇವರು ನಿಧಾನವಾಗಿ ತೊಳಿತಾರೆ. ಅಂದರೆ ವರ್ಷಕ್ಕೊಂದ್ಸಲಿ ಹಬ್ಬ ಬಂದಾಗ ಕೆಲವರು ದಿನ ತೊಳಿತಾರ್ರಿ. ದಯವಿಟ್ಟು ಹಾಗೆ ದಿನ ತೊಳಿಬೇಡಿ ದೇವ್ರನ್ನ, ಮನೆ ತೊಳೆದು ಹೋಗುತ್ತೆ, ಹುಷಾರ್. ಅದನ್ನು ಹೇಳ್ತಾ ಇದ್ದೀನಿ. ನೀರು ಜಾಸ್ತಿ ಬಳಸಬೇಡಿ. ನೀರು ತುಂಬ ಹಬ್ಬ ಅಂದ ತಕ್ಷಣಕ್ಕೆ ನೀರು ಎಷ್ಟು ಜನ ಅಂದ್ರೆ, ಕೆಲವರು ಬಟ್ಟೆ ಒಗಿತಾ ಇದ್ರೆ ಸೋಪ್ ಖಾಲಿ ಆಗ್ತಾನೆ ಇರುತ್ತೆ, ಬಕೆಟಲ್ಲಿ ನೀರು ಹೋಗ್ತಾನೆ ಇರುತ್ತೆ, ಕೊಳಾಯಲ್ಲಿ ನೀರು ತುಂಬ್ತಾನೆ ಇರುತ್ತೆ. ಪಾಪ ಓನರ್ ಬಾಡಿಗೆ ಮನೆಯವರು ಅಕಸ್ಮಾತ್ ಅಷ್ಟು ನೀರು ಖರ್ಚು ಮಾಡೋದು, ಏನ್ ನೀರು ಖರ್ಚು ಮಾಡ್ತಾರೆ ಗೊತ್ತಾ ಆ ಸುಮಿತ್ರಮ್ಮ ಅಂತ ಹೇಳಿ ಅವರ ಮೇಲೆ ಹೇಳ್ತಾರೆ. ಇಲ್ಲ ಸ್ವಂತ ಮನೆ ಆದ್ರೂ ಖರ್ಚು ಪಾಪ ಯಾರಿಗೆ ಬಿಲ್ ಬರೋದು, ಯಜಮಾನ್ರಿಗೆ. ನೀರು ತುಂಬ್ತಾ ಇದ್ರೆ ಈ ಕಾಲದಲ್ಲಿ ನೀರಿರೋದೇ ಕಷ್ಟ. ಕೆಲವರು ಇದ್ದಾರೆ ಹಲ್ಲುಜ್ಕೊಂತಾ ಇದ್ದಾಗ ನೀರು ಹೋಗ್ತಾ ಇರುತ್ತೆ, ಆ ನೀರು ಸಮುದ್ರ ಆಗತಕ್ಕಂಥ ವಿಚಾರ. ಮನೆಯಲ್ಲಿರ್ತಕ್ಕಂಥ ನೀರು ಹಲ್ಲಿಗೆ ಹೋದಾಗ ಪೇಸ್ಟ್ ಬ್ರಷ್ ಕನಿಷ್ಠ ನೀರು ತುಂಬು ಮುಚ್ಚಬೇಕು ಅನ್ನೋದು ಗಮನ ಬೇಡವೆ? ಅದು ಇಲ್ಲ. ಇಲ್ಲ ಅಕ್ಕಪಕ್ಕದ ಮನೆಯವರು, ನೆರೆಹೊರೆಯವರು ಎಲ್ಲರೂ ಬಂದು ಕೊಳಾಯಿ ಹತ್ರ ನೀರು ತುಂಬಿಕೊಂಡಿರ್ತೀರಾ, ವಟಾರದವರು. ಆ ನೀರನ್ನ ತುಂಬೋಹಕ್ಕೆ ಸಮಯದಲ್ಲಿ ಏನ್ ಮಾಡ್ತೀರಾ, ಪಕ್ಕದ ಮನೆ ಶಾರದಮ್ಮನವ್ರು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರದೇ 12 ಕೊಡ ಆಗೋಯ್ತು, ನಮ್ಮದು ಯಾವಾಗ್ರಿ ತುಂಬೋದು ಅನ್ನೋ ಗಲಾಟೆ. ಇಲ್ಲ, ಒಬ್ಬರೇ ಒಬ್ರು ನೀರು ತುಂಬ್ತಾರೆ. ಅಲ್ಲಿಟ್ಟಿರೋ ಬಕೆಟು ತಾನು ಮನೆಗೆ ಹೋಗಿ ಆ ಬಿಂದಿಗೆ ಇಟ್ಟು ಇನ್ನೊಂದು ಬಕೆಟ್ ತಗೊಂಬರೋವರೆಗೂ ನೀರು ಹೋಗ್ತಾ ಇರಬೇಕು. ಏನ್ ನಮ್ಮ ತಾತನ ಮನೆ ಗಂಟು ಇರ್ಲಿ, ಸರ್ಕಾರ ಬಿಲ್ ಕಟ್ಲಿ ಅಂತ ಹಾಳಾಗಿ ಹೋಗ್ಲಿ ಅಂತ ಹಂಗಾದ್ರೂ ಇಟ್ಕೊಳ್ಳೋಣ. ಆದ್ರೆ ನೀರು ಹೋಗ್ತಾ ಇದ್ದಾಗ ಕನಿಷ್ಠ ಪಕ್ಷ ಆ ನೀರು ಇನ್ನೊಬ್ರಿಗೆ ಉಪಯೋಗ ಬೇಡವೆ? ಇದೆಲ್ಲ ನೀರಿನ ಸಂಬಂಧವಾಗಿರ್ತಕ್ಕಂಥ ದಿನ ಅಂತ ಇವತ್ತಿನ ದಿವಸ ಗುರುವಾರ ನಾವು ಆ ನೀರು ತಂಬ ಹಬ್ಬಕ್ಕೆ ಒಂದು ಸಂಗಮ ಪೂರ್ವಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ರಾವಣೇಶ್ವರನು ಹಾಗೆ. ಕೈಲಾಸಕ್ಕೂ ವಿಶೇಷವಾಗಿರ್ತಕ್ಕಂಥ ನೀರು ಗಂಗಾಧರೇಶ್ವರನಾಗಿರ್ತಕ್ಕಂಥ ಗಂಗೆಯನ್ನ ಪವಿತ್ರವಾಗಿ ಭೂಮಿಗೆ ಕಳಿಸ್ಕೊಟ್ಟಿರೋದು ಯಾರ ಮುಖಾಂತರ? ಭಗೀರಥನ ಮುಖಾಂತರ. ಆ ಭಗೀರಥನ ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ದಿವಸ ಗಂಗೆ ಇರೋದ್ರಿಂದ ಭಾರತ ದೇಶ ಸಮೃದ್ಧಿಯಾಗಿ, ಕರ್ನಾಟಕದಲ್ಲಿ ಉತ್ಪತ್ತಿ ಆಗಿರತಕ್ಕಂಥ ನೀರು ಎಲ್ಲಿಂದ ಬಂದ್ಲು? ಕಾವೇರಿ, ತಲಕಾವೇರಿ. ಗಂಗಾ ಗವಿತ್ರವಾಗಿ, ಗೂವಿಯಾಗಿ, ಪರಿಪೂರ್ಣವಾಗಿ. ಗವಿತ್ರಿ ಅಂದ್ರೆ ಏನೋ, ಗುಪ್ತೇನ ಸ್ಥಿರ, ಗುಪ್ತ ಮಾರ್ಗದಲ್ಲಿ ಅಲ್ಲಿ ಬಂದು ಉಕ್ತಾಳೆ. ಅದೇ ಗಂಗೆನೇ, ಹೆಸರು ಬೇರೆ ಅಷ್ಟೇ, ನಾಮಕರಣ. ಅದಕ್ಕೆ ಜೀವದಲ್ಲಿ ಏನ್ ಹೇಳುತ್ತೆ ಸರಾಮ್ ವಿಶ್ವೇಶ್ವರಯ್ಯವರು, ನಮ್ಮ ಮುತ್ತಾತನವಾಗಿರ್ತಕ್ಕಂಥವ್ರು ಏನ್ ಹೇಳಿದ್ರು, ಆ ಕಾಲದಿಂದ ನೀರು ಕೆಲವು ಮಟ್ಟಿಗೆ ಹರಿಬೇಕು, ಅದಕ್ಕೆ ಲಿಮಿಟೇಷನ್ಸ್. ಅದಕ್ಕೆ ಇವತ್ತು ನೋಡಿ KRS ಡ್ಯಾಮ್ ಅಲ್ಲಿ ನೀರು ಹರಿಯಕ್ಕೆ ಏನ್ ಮಾಡಿದ್ದಾರೆ, ಒಂದು ಅಣೆಕಟ್ಟನ್ನು ದೊಡ್ಡದಾಗಿ ಕಟ್ಟಿದ್ರು ಸಹ 4 ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ರಂಧ್ರವನ್ನ ಬಿಟ್ಟು ಆ ರಂಧ್ರದ ಮುಖಾಂತರ ನೀರು ಹೋಗ್ಲಿ, ಯಾವ ಕಾಲಕ್ಕೂ ಇದನ್ನು ಮುಚ್ಚಬೇಡಿ ಅಂದ್ರು. ಆದ್ರೆ ಏನ್ ಮಾಡಿದ್ದಾರೆ, ಎಷ್ಟೋ ಜನ ಗೊತ್ತಿಲ್ಲದೆ ಕೆಲಸದವರು ಅಲ್ಲಿ 4 ವಿಧವಾದ ನೀರನ್ನ ಹರಿಯಕ್ಕೆ ಬಿಟ್ಟಿರೋದ್ರಲ್ಲಿ 2 ಭಾಗ ಕಳ್ಳನ್ನ ಮುಚ್ಚಿಬಿಟ್ಟಿದ್ದಾರೆ. ಏನಾಗತ್ತೆ, ಪ್ರೆಷರ್ ಜಾಸ್ತಿ ಆದಾಗ ಅಣೆಕಟ್ಟು ಗೋವಿಂದ ಆಗ್ಬಿಡುತ್ತೆ. ಅದಕ್ಕೆ ಕೆಲವೊಂದು ನೀರನ್ನ ಬಿಡಲೇಬೇಕು, ಕೆಲವೊಂದು ನೀರನ್ನ ಇಟ್ಕೊಳ್ಳೇಬೇಕು. ಹಾಗೆ ಪರಿವರ್ತನೆ ಆಗ್ತಕ್ಕಂಥ ಜೀವನ ಜಗತ್ತಲ್ಲಿ ಪ್ರತಿಯೊಬ್ಬನಿಗೂ ನೀರೇ ಮುಖ್ಯ.
3 ಪಟ್ಟು ನೀರು, ಸಮುದ್ರ ನೀರು ಇಷ್ಟೆಲ್ಲ ಇದ್ರೂ ಕುಡಿಯಕ್ಕಾಗತ್ತೇನ್ರಿ? ಕುಡಿಯಕ್ಕಾಗಲ್ಲ. ಅದಕ್ಕೆ ನೀರು ಕಂಡೂ ಕಾಣದೇ ಇದ್ದ ಹಾಗೆ ಪ್ರಳಯ ಕಾಲ ಬಂದಾಗ ಎಲ್ಲರೂ ದೋಣಿಲಿ ಹೋಗ್ತಾ ಇರ್ತಾರೆ. ನೋಡಿದ್ಯಾ, ಆ ರೂಪೇಶ್ ಮನೆಯವರು ಅಷ್ಟೂ ಒಂದು ನೀರಲ್ಲಿ ಆ ಕಡೆ ದಡದಲ್ಲಿ ಕೂತ್ಕೊಂಡಿದ್ದಾರೆ. ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಲ್ಲ, ಹರ್ಕೊಂಡು ಹೋಗ್ತಾ ಇರ್ಬೇಕು. ಈ ಕಡೆ ನೋಡಿದ್ಯಾ, ಸಾವಿತ್ರಮ್ಮನ ಮನೆಯವರು ಮಾಡಿ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಮುಳುಗೋಗಿದೆ. ಹಾಗೆ ನೀರು ಹೋಗ್ತಾ ಇದೆ. ಇಷ್ಟು ನೀರು ಸರುದ್ರವಾಗಿ ಹೋಗ್ತಾ ಇದ್ರು. ನಿಮ್ ದೋಣಿಲಿ ಹೋಗ್ಬೇಕು. ಕೆಲವ್ರ ಮನೆಯಲ್ಲಿ ದೋಣಿನೇ ಬರಲಿಲ್ಲ, ಕಾಯ್ತಾ ಕೂತಿರ್ತಾರೆ. ಯಾರು ಬಂದು ಪರಿಹಾರ ಕೊಡ್ತಾರೆ? ಅದಕ್ಕೆ ಆ ಸಮಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ಏನಂದ್ರೆ, ಧರ್ಮೋ ರಕ್ಷತೆ ರಕ್ಷಿತ ಅಂತ, ಜಾತಿ ಮತ ಭೇದ ಅಂತ ಬಹಳ ಜನ ಒದ್ದಾಡ್ತೀಯಾರ ಗೊತ್ತಾ? ಅವನು ಈ ಜಾತಿಯವನು, ಅವನು ಆ ಮೇಲ್ ಜಾತಿಯವನು, ಈ ಕೀಳ್ ಜಾತಿಯವನು. ಬಿಟ್ಬಿಡ್ರಿ. ಇದೆಲ್ಲ ಕಾರಣಕ್ಕೂ ಎಲ್ರಿಗೂ ಸಂಬಂಧ, ಎಲ್ರೂ ಒಬ್ರಿಗೊಬ್ರು ಬೇಕಾಗಿರ್ತ ಒಂದು ಸಮಯ. ನೀವು ಹಿಂಗೆ ಪ್ರಳಯ ಕಾಲಕ್ಕೆ ಹೊಟ್ಟೋಗ್ದಾಗ ಅವನು ಬಂದು ಕೈ ಹಿಡ್ಕೊಳಿದ್ರೆ, ನನ್ ಮಡಿಯಪ್ಪ ನೀನು ಮುಟ್ಟೋ ಹಾಗಿಲ್ಲ ಅಂದ್ರೆ ಹೊರ್ಕೊಂಡೋಗಿ, ನಿನ್ನ ಹಣೆ ಬರ, ನಾನ್ ದೋಣಿ ಇದೆ ಹೊಟ್ಟೋಗ್ತೀನಿ ಅಂತ ಹೊಟ್ಟೋಗ್ತಾ ಇರ್ಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಾಲ ಬರುತ್ತೆ, ಕಾಲಚಕ್ರ ತಿರುಗತ್ತೆ. ಅದಕ್ಕೆ ಇವತ್ತಿನ ನೀರ್ ಹಬ್ಬದಲ್ಲಿ ಏನ್ ಹೇಳ್ತಾ ಇದ್ದೀನಿ, ನೀವು ಈ ನೀರ್ ಹಬ್ಬಕ್ಕೆ ಪ್ರಯತ್ನ ಪೂರ್ವಕವಾಗಿ ಪೂಜೆ ಮಾಡಲೇಬೇಕು. ಯಾಕೆಂದ್ರೆ ರಾವಣೇಶ್ವರನು ಈ ಗಂಗೆ ಪೂಜೆಯನ್ನ ಪ್ರತಿದಿನ ಮಾಡ್ತಾ ಇದ್ದ. ಯಾಕೆಂದ್ರೆ ಅವನಲ್ಲಿರತಕ್ಕಂಥ ರಾಜ್ಯದಲ್ಲಿ ಸಮುದ್ರ ಸುತ್ತಲೂ ಇದ್ರೂ ಸಹ ಆ ಗಂಗೆಯನ್ನು ಕೇಳ್ಕೊಂತಂತೆ, ಇಲ್ಲಿ ಮನೆ ಸಮೃದ್ಧಿಯಾಗಿ ಬರಲಿ, ಮಳೆ ರೀತಿಯಾಗಿರ್ತಕ್ಕಂಥ ವಾತಾವರಣ ಬರಲಿ, ಇಂತಹ ವಾತಾವರಣದಲ್ಲಿ ನವಗ್ರಹವಾಗಿರ್ತಕ್ಕಂಥದ್ದು, ನವಗ್ರಹ ದೋಷಗಳ ಪರಿಹಾರ ಆಗಲಿ. ಅದಕ್ಕೆ ಇಂಥ ಒಂದು ಕ್ಷೇತ್ರನ ನವರೇಲಿಯ ಅಂತಕ್ಕಂಥ ವಿಚಾರವನ್ನು ಕರೆದ್ರು. ಯಾತಕ್ಕೆ ಕರೆದ್ರು ಅಂದ್ರೆ, ನವಗ್ರಹ ಇಲೆಯ, ಇದನ್ನ ನಾನೇ ಸ್ವತಃ ಕಂಡು ಹಿಡಿದಕ್ಕಂಥ ವಿಚಾರವನ್ನು ಯಾಕೆ ಮಾಡಿದೆ ಅಂದ್ರೆ, ನವಗ್ರಹ ಇಲೆಯ ಅಂದ್ರೆ ಏನು? ರಾವಣ ಇದ್ದ ಸ್ಥಳದಲ್ಲಿ ರಾವಣ ಇಲೆಯ, ಯಮನ ಇದ್ದಾಗ ಯಮನ ಇಲೆಯ, ಅಲ್ಲಿರ್ತಕ್ಕಂಥದ್ದು ಸೀತಾ ಇದ್ದಾಗ ಸೀತಾ ಇಲೆಯ. ಅಂದ್ರೆ ಅವರ ಭಾಷೆಯಲ್ಲಿ, ಸಿಂಗ್ಲಿ ಭಾಷೆಯಲ್ಲಿ ಇಲೆಯ ಅಂದ್ರೆ ಮನೆ. ಅಂದರೆ ಅಲ್ಲಿರ್ತಕ್ಕಂಥ ತಮಿಳರು, ಅಲ್ಲಿರ್ತಕ್ಕಂಥ ಸಿಂಗ್ಲಿಗಳು ಮಾತಾಡ್ತಕ್ಕಂಥ ಇಲೆಯ ಅಂದ್ರೆ ಅವರ ಸ್ಥಳ, ಸ್ಥಾನ ಅಂತ. ಅದಕ್ಕೋಸ್ಕರ ನವರೇಲಿಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನವ ಇಲಯ, ನವಗ್ರಹ ಇಲಯ. ಆ ನವಗ್ರಹ ಇಲಯ ಇವತ್ತು ನೋಡ್ಬೋದು ಮೇಲ್ಭಾಗದಲ್ಲಿ ನಿಂತ್ಕೋಬೇಕು. ಏನು ಮಂಜು ವಾತಾವರಣ ಅಂತೀರಾ, ಒಳ್ಳೆ ಊಟಿ ಇದ್ದಾಗಿರುತ್ತೆ, ಇಲ್ಲ ಕೊಡೈಕೆನಾಲ್ ಇದ್ದಂಗಿರುತ್ತೆ. ಈ ರೀತಿಯಾಗಿ ಒಂದು ಒಳ್ಳೆ ತಂಪಾದ ಗಾಳಿ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇರೋ ಜಾಗ ಹಿಮ ಬೀಳ್ತಾ ಇರೋದು ಹಿಮ ವೇಣುಗೋಪಾಲ ಅಲ್ವಾ? ಆ ತರ ಒಂದು ಒಳ್ಳೆ ಜಾಗದಲ್ಲಿ ಹಿಮಗಳು ಬೀಳೋ ಸಮಯದಲ್ಲಿ ಕೆಳಭಾಗದಿಂದ ಆ ರತ್ನ ಕಂಬಳಿಯನ್ನು ಹಾಸಿರ್ತಕ್ಕಂಥದನ್ನ ಸೂರ್ಯ ಬಂದಾಗ ನೀವು ನೋಡ್ತಕ್ಕಂಥ ಲಾನ್ ಹೆಂಗಿರುತ್ತೆ ಅಂದ್ರೆ, ಹುಲ್ಲುಗಳು ಬೆಳೆದಿದೆ. ಇಲ್ಲಿ ಎಲ್ಲರೂ ಸಂತೃಪ್ತಿಯಾಗಿದ್ದಾರೆ, ಏನು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಇದ್ದಂಗಿದೆ ಅಂತ ಓಡಾಡ್ಕೊಂಡಿದ್ದಾರೆ. ಆದ್ರೆ ಯಾರೂ ಗೊತ್ತಿಲ್ಲ, ಈ ನವಗ್ರಹಗಳನ್ನ ಮೆಟ್ಲು ಮಾಡಿಕೊಂಡು ರಾವಣ ತಾನು ಸಿಂಹಾಸನ ಇಟ್ಕೊಂಡು ಮೇಲ್ಗಡೆ ಒಂದು ದೇವಸ್ಥಾನವನ್ನು ಕಟ್ಟಿದ್ರು. ಈ ದೇವಸ್ಥಾನವನ್ನು ಯಾರು ಕಾಪಾಡಿದ್ರು ಗೊತ್ತಾ? ಪರಿಪೂರ್ಣವಾಗಿ ಕಾಪಾಡತಕ್ಕಂಥವ್ರು ಶಿವಬಾಲಯೋಗಿಯವರು. ಅದಕ್ಕೆ ನಾವು ಈ ರಾಜಾಜಿನಗರ, ಜಯನಗರ ಅಂತ ಏನು ಹೇಳ್ತೀವಿ, ಜಯನಗರ 9ನೇ ಭಾಗ ಶಿವಬಾಲಯೋಗಿ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಅವರು ಗುರುಗಳಾಗಿದ್ದಾಗ ಅಲ್ಲಿ ಹೋದಾಗ ಆ ಕ್ಷೇತ್ರವನ್ನು ನೋಡಿ ಇದು ಸಂತೋಷವಾಗಿ ಶ್ರೀಮನ್ನಾರಾಯಣ ಕ್ಷೇತ್ರ ಅಂತ ಹೇಳಿ ನಾರಾಯಣ ದರ್ಶನವೈ ವೆಂಕಟೇಶ್ವರನ ಪ್ರತಿಷ್ಠಾಪನೆ, ಶಿವನಿಗೋಸ್ಕರ ಬಾಣು, ಕಾಶಿಯಿಂದ ತಂದಿರತಕ್ಕಂಥ ಬಾಣು ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ರಾವಣೇಶ್ವರನ ಪೂಜೆ ಮಾಡತಕ್ಕಂಥ ಈ ಕ್ಷೇತ್ರಕ್ಕೆ 9 ನವಗ್ರಹಗಳು ಮೆಟ್ಲಾಗಿ ಹಾಕಿರೋದ್ರಿಂದ ನೀವು ಬೆಟ್ಟದ ಮೇಲಿಂದ ನೋಡಿದಾಗ 9 ಕಲರ್ ರೀ, ನೀವು ಕಣ್ಮುಂದೆ ನೋಡ್ಬೋದು ಜನಗಳು. ಇದು ಸಾಕ್ಷಿ ರೂಪ ಸತ್ಯ. ಒಂದು ಲಾನ್ ಹೀಗಿಂದ ಬಂದಾಗ ಮಧ್ಯ ಒಂದು ರೋಡು, ಇಲ್ಲಿಂದ ಇನ್ನೊಂದು ಲಾನ್ ಬಂದಾಗ ಮಧ್ಯ ಒಂದು ರೋಡು. ಅಂದ್ರೆ ಅಲ್ಲೆಲ್ಲ ಟೀ ಕಾಫಿ ಎಲ್ಲ ಬೆಳೀತಕ್ಕಂಥ ವಿಚಾರ. ಆ ಜಾಗದಲ್ಲಿ ನೀವು ನೋಡಬೇಕು, ಒಂದೊಂದು ಮೇಲ್ಭಾಗದಿಂದ ಕೆಳಭಾಗದಲ್ಲಿ 9 ಲೇಯರ್ಸ್ ನೋಡ್ಬೋದು ಊರನ್ನ. ಆ 9 ಲೇಯರ್ಸ್ ಮೇಲ್ಗಡೆ ಒಂದು ಸಿಂಹಾಸನ. ಅಂದರೆ ರಾವಣನು ಲಂಕೆಯಲ್ಲಿ ಕೂತಾಗ ಅವನು ಹಾಕೊಂಡಿರೋ ಸಿಂಹಾಸನ ಇದೇ ಜಾಗನೇ. ಇವತ್ತು ಅಲ್ಲಿ ಮೇಲೆ ಗುಹೆ ನೋಡ್ಬೋದು, ಗುಹೆ ಒಳಗಿರ್ತಕ್ಕಂಥ ಸಿಂಹಾಸನ ನೋಡ್ಬೋದು. ಸಿಂಹಾಸನದ ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಮ್ಗೆ ಏನ್ ಹೇಳಿದೆ, ಇಲ್ಲೊಂದು ಸಿಂಹ, ಇಲ್ಲೊಂದು ಸಿಂಹ. ಈ ಎರಡೂ ಸಿಂಹದ ಮಧ್ಯಭಾಗದಲ್ಲಿ ರಾವಣೇಶ್ವರನು ವಿರಾಜಮಾನವಾಗಿ ಹೀಗೆ ಕೂತಿದ್ದಾನೆ. ಪಾಪ ಒಂದು ಸಿಂಹ ಮುರಿದು ಹೋಗಿದೆ, ಯುಗಗಳ ಸಾಗೋಯ್ತಲ್ವೇನ್ರಿ. ಆ ಸಿಂಹ ಎಷ್ಟಿತ್ತು, ಜಾಸ್ತಿ ಏನಿಲ್ಲ, 100-150 ಅಡಿ ಅಷ್ಟೇ. ಅಷ್ಟು ದೊಡ್ಡ ಸಿಂಹಾಸನದ ಮೇಲೆ ಅವನು ಕೂತಿದ್ರೆ 100-150 ಅಡಿ ಸಿಂಹ, ಪಕ್ಕದಲ್ಲಿ ಇನ್ನೊಂದು ಸಿಂಹ ಇದ್ರೆ ಎಷ್ಟು ದೊಡ್ಡ ಸಿಂಹಾಸನ, ಇವನೆಷ್ಟು ವಿರಾಜಮಾನವಾಗಿ ಕೂತಿರ್ಬೇಕು. ಇದು ನೋಡಕ್ಕೆ ನಿಮಗೆ ಆಸಕ್ತಿ ಆಗ್ತಾ ಇದೆ ಅಲ್ವಾ? ಅಲ್ಲಿ ಒಂದೊಂದು ಬಣ್ಣ ಏನಂದ್ರೆ, ಒಂದೊಂದು ಗ್ರಹಗಳು ಒಂದೊಂದು ಬಣ್ಣ. ಕೆಳಗಡೆ ಶನೇಶ್ವರನು, ಕೆಳಗಡೆಯಿಂದ 8ನೇ ಸ್ಥಾನ ಶನೇಶ್ವರನು. ಅಲ್ಲಿ ನೋಡಿದಾಗ ಕಪ್ಪು, ಅಲ್ಲೆಲ್ಲ ನೀವು ನೋಡ್ಬೋದು ನೀರಿನ ನದಿ ಪಕ್ಕದಲ್ಲಿ ಕಪ್ಪಾಗಿ ವಾತಾವರಣ. ಫಾಲ್ಸ್ ನೀವೆಲ್ಲ ನೋಡೋದೇನು ಅಂದ್ರೆ, ನಮ್ಮ ಇಂಡಿಯಾನಲ್ಲಿ ಜೋಗ್ ಫಾಲ್ಸ್ ಫೇಮಸ್, ಜಗತ್ ಪ್ರಸಿದ್ಧ, ಸಂತೋಷ. ಆದ್ರೆ ಈ ತರ ಜೋಗ್ ಫಾಲ್ಸ್ ಅಲ್ಲಿ ಒಂದು ಎಷ್ಟು ಜಾಸ್ತಿ ಏನಿಲ್ಲ, ಒಂದು 20-25 ಇದೆಯಪ್ಪ. ಒಂದೊಂದು ಕಡೆ ಆ ಫಾಲ್ಸ್ ಜಲಪಾತಗಳನ್ನ ನೋಡಬೇಕು, ಆನಂದ, ರಮಣೀಯವಾದ ನೋಟ. ಅಂದರೆ ಆ ಕಾಲದ ಅಂದು ನೋಡಿರತಕ್ಕಂಥ ನೀವು ಲಂಕೆಯನ್ನ ಏನು ಅಂತ ನಾನು ತೋರಿಸ್ತೀನಿ, ಇಂದು ತೋರಿಸ್ತಕ್ಕಂಥ ಅದೇ ನವರೇಲಿಯ ಹೇಗಿದೆ ಅಂತ ತೋರಿಸ್ತೀನಿ. ಎರಡನ್ನ ನೋಡಿ ಸಂತೋಷ ಪಡಿ. ಅಂದರೆ ಲಂಕೆಯನ್ನ ತೋರಿಸ್ತಕ್ಕಂಥ ವಿಧಾನ ರಾಮಾಯಣ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಅಂದು ಇಂದು ಅನ್ನೋದು ಗೊತ್ತಾಗತಕ್ಕಂಥ ಅವಕಾಶವನ್ನು ನೀವು ಮಾಡ್ಕೊಂಡ್ರೆ
ನಿಜ ಅಲ್ವೇ? ಸತ್ಯವಾಗಿರೋ ಕ್ಷೇತ್ರ ಅಲ್ವೇ? ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕ್ಕೆ ಯಾರೂ ಇಲ್ಲವೇ ಅನ್ನೋ ಒಂದು ವ್ಯಥೆ ನಮಗೆ ಕಾಡ್ತಾ ಇದೆ. ಆದರೆ ಏನು ಮಾಡೋದು? ದುರದೋಷ. ಪರಿವರ್ತನಾ ಸ್ವರೂಪಕ್ಕೆ ಅಧಿಕಾರಿಗಳೂ ಸರಿಯಿಲ್ಲ, ರಾಜ್ಯವೂ ಸರಿಯಿಲ್ಲ. ಆ ರಾಜ್ಯದಲ್ಲಿ ರಾಜಕೀಯವನ್ನ ಓಡ್ತಕ್ಕಂಥವ್ರೂ ಸರಿಯಿಲ್ಲ ಅಂದಾಗ ಯಾರಿಗೆ ಹೋಗಿ ಹೊಡೆ ನೋಡೋದು? ಅದಕ್ಕೆ ಭಗವಂತ ಇಂಥ ಪ್ರಕೃತಿಯ ಲಯವನ್ನ ಆಗೋ ಸಮಯದಲ್ಲಿ ನೀವು ಆ ವಿಶೇಷವನ್ನ ನೋಡ್ತಕ್ಕಂಥವ್ರು ಆಗಕ್ಕೆ ನಮ್ಮ ಒಂದು ಸಣ್ಣ ಪ್ರಯತ್ನ ಜೀ ಕನ್ನಡ ವಾಹಿನಿ ಮುಖಾಂತರ.